ನಮಸ್ಕಾರ ರೈತ ಬಾಂಧವರೇ, ರೈತ ಭಗಿನಿಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ. ಇವತ್ತಿನ ದಿನ ನಾವು ಸ್ಪಿನ್ಯಾಚ್ ಅಂತಕ್ಕಂಥದ್ದು ಅಥವಾ ಪಾಲಕ್ ಅಂತಕ್ಕಂಥದ್ದು ಕುರಿತಾಗೆ ಚರ್ಚೆ ಮಾಡೋಣವಾ. ಎಲ್ಲ ನೋಡಿರ್ತೀರಿ, ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಅದು ಒಂದು ಪೋಷಕಾಂಶಗಳ ಆಗರ ಅನ್ನೋದು ಗೊತ್ತಿರಲ್ಲ ಅಲ್ವಾ. ಇವತ್ತಿನ ದಿನ ಎಲ್ಲ ಮಕ್ಕಳನ್ನ ನಾವು ನೋಡಿರ್ತೇವೆ. ಏನಾಗ್ತಾ ಇದೆ ಅಂತ ಹೇಳಿದರೆ, ಮಕ್ಕಳೆಲ್ಲ ಮೊಬೈಲ್ಗಳು ಟಿ ವಿಗಳನ್ನು ನೋಡಿಬಿಟ್ಟು ಅಲ್ಲಿಂದ ಬರ್ತಕ್ಕಂಥ ರೇಸ್ಗಳಿಂದ ಕಣ್ಣು ಹಾಳಾಗ್ತಾ ಇದೆ. ಕಣ್ಣಿನ ಆರೋಗ್ಯ ಸುಧಾರಿಸ್ಬೇಕು. ಮಹಿಳೆಯರಲ್ಲಿ ಐರನ್ ಕಂಟೆಂಟು, ಕೊಬ್ಬಿನ ಅಂಶದ ಕೊರತೆ ಕಾಣಬಾರ್ದು ಅಂತ ಹೇಳಿದರೆ ಈ ಬೆಳೆಯನ್ನು ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇದನ್ನು ಬೇರು ಮಾತ್ರ ಕಟ್ ಮಾಡಿಕೊಂಡು ದೇಟು ಸಮೇತ ಏನು ದಾಲ್ಗಳಲ್ಲೋ ಅಥವಾ ಚಪಾತಿ ಮೇಕಿಂಗ್, ಪರಾಟ ಮೇಕಿಂಗಲ್ಲೋ ಬಳಸ್ಕೊಂಡು ಒಳ್ಳೆಯದಾಗತ್ತೆ ಅಂಥೇಳಿ. ಎಲೆಗಳು ಈ ರೀತಿ ಕಾಣುತ್ತೆ, ಎಲ್ಲ ನೋಡಿರ್ತೀರಿ. ಆದರೂ ಇದರ ವಿಶೇಷತೆ ಏನು ಅಂತಕ್ಕಂಥದ್ದು ಗೊತ್ತಿರಲ್ಲ. ಹಾಗಾಗಿ ನಾನು ಇವತ್ತಿನ ದಿನ ಕವರ್ ಮಾಡೋಕ್ಕೆ ತೊಗೊಂಡು ಬಂದಿದ್ದೇನೆ. ಮೊದಲನೇದಾಗಿ ನೋಡಿ, ಸ್ಪಿನಿಯೇಷಿಯೆ ಒಲಿರಾಖಾ ಅಂತಕ್ಕಂಥ ಹೆಸರಿಂದ ಇದನ್ನು ವೈಜ್ಞಾನಿಕವಾಗಿ ಕರೀತಾರೆ. ಕಾಮನ್ ನೇಮ್ ಬಂದು ಪಾಲಕ್, ಎಪಿನಾರ್ಡ್ ಅಂತ ಕರೀತಾರೆ, ಸ್ಪಿನ್ಯಾಟ್ ಅಂತ ಕರೀತಾರೆ, ಸ್ಪಿನ್ನೇಸ್ ಅಂತ ಕರೀತಾರೆ, ಎಪಿನೇಸಾ ಅಂತ ಅಥವಾ ಹಿಸ್ಪೇನೆ ಅಂತಕ್ಕಂಥ ಬೇರೆ ಬೇರೆ ಹೆಸರಿಂದ ಇದನ್ನು ಗುರುತಿಸ್ತಾರೆ ಅಥವಾ ಕರೀತಾರೆ. ಸ್ಪಿನ್ಯಾಚ್ ಅಂದರೆ ಒಂದು ಒಳ್ಳೆ ಟೇಸ್ಟ್ ಇರ್ತಕ್ಕಂಥ ಫ್ಲವರಿಂಗ್ ಪ್ಲ್ಯಾಂಟ್ ಇದು. ಇದು ಸೆಂಟ್ರಲ್ದಿಂದ ವೆಸ್ಟರ್ನ್ ಏಷ್ಯಾ ಅಂದರೆ ನಮ್ಮ ಭಾರತದ ಹಿಡ್ಕೊಂಡು ಎಲ್ಲ ಏಷ್ಯಾ ಕಂಟ್ರಿ, ಅವಿಭಾಜ್ಯ ಭಾರತವನ್ನು ಆಳಿದಂಥ ಒಂದು ಬೆಳೆ ಅಂತ ಹೇಳ್ಬೋದು. ಲೀಫಿ ವೆಜಿಟೇಬಲ್ ಅಥವಾ ಸೊಪ್ಪು. ಇದನ್ನು ಲೀವ್ಸನ್ನು, ಹೂಗಳನ್ನು ಬೀಜ ಮಾಡಿ ಮತ್ತು ಮುಂದಿನ ಒಂದು ಬೆಳವಣಿಗೆಗೆ ಇಟ್ಕೊಳ್ತಾರೆ. ಬಟ್ಟು ಇದರ ಎಲೆಗಳು ತುಂಬ ಆರೋಗ್ಯಕರ ಅಂತ ಹೇಳ್ಬೋದು. ಹೂಗಳನ್ನು ಬಳಸ್ಬೋದು, ಕೆಲವೊಂದು ಸಾರಿ ಬಳಸ್ತಾರೆ. ಬಟ್ಟು ಎಲೆಗಳು ತುಂಬ ಪೋಷಕಾಂಶಗಳ ಆಗರಾಗಿರುತ್ತೆ. ವರ್ಲ್ಡ್ ವೈಡ್ ಇಡೀ ಜಗತ್ತಿನಾದ್ಯಂತ ಇದನ್ನು ಬಳಸ್ತಾರೆ. ಡಾಕ್ಟರ್ಗಳು ಕೂಡ ರೆಕಮೆಂಡ್ ಮಾಡ್ತಾರೆ. ಮನೆಯಲ್ಲಿ ತಾಯಂದರು ಕೂಡ ಇದನ್ನು ಮಾಡ್ತಾರೆ. ಮೆಡಿಸಿನಲ್ ಪ್ಲ್ಯಾಂಟು, ಹರ್ಬು ಅಂಥೇಳಿ. ಸ್ವಲ್ಪ ಮೊಣಕಾಲು ಎತ್ತರವರೆಗೂ, ಹೈಟ್ವರೆಗೂ ಇವು ಬರ್ತವೆ. ಎಕ್ಸಲೆಂಟ್ ಸೋರ್ಸು ಯಾವುದ್ರದ್ದು, ವಿಟಮಿನ್ ಕೆ ಇರ್ತದೆ, ಆಮೇಲೆ ವಿಟಮಿನ್ ಎ ಇರ್ತದೆ, ವಿಟಮಿನ್ ಸಿ ಇರ್ತದೆ. ನಾವು ಇದನ್ನು ಕುಕ್ ಮಾಡಿ ತಿನ್ನಬೇಕು. ಹಾಗೆ ಇದನ್ನು ಕನ್ಸ್ಯೂಮ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಬೇಕು. ಯಾಕೆ ಹೇಳಿದರೆ, ಇದು ರಾ ಕನ್ಸ್ಯೂಮ್ ಮಾಡಿದಾಗ ಸ್ವಲ್ಪ ಬೌಲ್ಗೆ ಅಂದರೆ ಹೊಟ್ಟೆಗೆ ಸ್ವಲ್ಪ ಇರಿಟೇಷನ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಹೆಚ್ಚಿನ ಅಂಶ ಲೈಟ್ ಬಾಯ್ಲ್, ಜಸ್ಟ್ ಒಂದು ಕುದಿ ಕುದಿಸಿದ್ರು ಸಾಕು. ಇದನ್ನು ಪರಾಟಗಳಲ್ಲೋ ದಾಲಲ್ಲಿ ಹಾಕಿ ಕುದಿಸ್ಕೊಂಡು ಸಾಂಬಾರು, ಪಲ್ಯಗಳು, ಚಟ್ನಿಗಳು ಆ ರೀತಿ ಮಾಡಿಕೊಂಡು ಕನ್ಸ್ಯೂಮ್ ಮಾಡ್ಬೋದು. ಟೀ ಮತ್ತು ಕಷಾಯ ಮಾಡೋಕ್ಕೆ ಯೂಸ್ ಮಾಡಬಾರ್ದು. ಇದನ್ನು ಬೇರೆ ಸಸಿಗಳಲ್ಲಿ ನಾನು ಔಷಧೀಯ ಸಸ್ಯಗಳನ್ನ ಹೇಳ್ತಾ ಸುಮಾರು ಔಷಧಗಳು ಟೀ ಮಾಡೋಕ್ಕೆ ಅಥವಾ ಆಯಿಲನ್ನು ಬಳಸ್ತೀವಿ ಅದರದ್ದು ಅಂತ ಹೇಳಿದೆ. ಬಟ್ ಇದನ್ನು ನಾವು ಕ್ಯುಸಿನ್ಗಳಲ್ಲೇ ಬಳಸ್ತೀವಿ ಅಂತಕ್ಕಂಥದ್ದು. ಮತ್ತು ಇನ್ನು ಏನಂತಂದರೆ, ಇದರಲ್ಲಿ ಹೈ ಪ್ರೋಟೀನ್ ಕಂಟೆಂಟ್ ಇರುತ್ತೆ, ಫೈಬರು ತುಂಬ ಚೆನ್ನಾಗಿರುತ್ತೆ, ನಾರಿನಾಂಶ. ಹಾಗಾಗಿ ಇದು ಮಲಬದ್ಧತೆಯನ್ನು ಕಂಟ್ರೋಲ್ ಮಾಡುತ್ತೆ. ಥಯಾಮಿನ್ ಇದೆ, ಜಿಂಕ್ ಇದೆ. ಹಾಗಾಗಿ ಇದು ತುಂಬ ಪೋಷಕಾಂಶಗಳ ಆಗರ. ಇದು ಹೈ ಎನರ್ಜಿ ಕೊಡುತ್ತೆ ಬಾಡಿಗೆ. ಡಯಾಬಿಟಿಸ್ ಇರೋರು ಕಂಪಲ್ಸರಿ ಇದನ್ನು ವಾರದಲ್ಲಿ 1-2 ದಿನ ಆದರೂ ಕನ್ಸ್ಯೂಮ್ ಮಾಡಬೇಕು. ಮತ್ತು ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡುತ್ತೆ. ಐ ಹೆಲ್ತ್ಗೆ ತುಂಬ ಒಳ್ಳೆಯದು. ಇದನ್ನು ಹೇಳ್ತಾ ಇದ್ದೆ. ಇವತ್ತಿನ ದಿನ ಏನು ಲೈಫ್ ಸ್ಟೈಲ್ ಆಗಿದೆ ಅಥವಾ ಜೀವನ ಶೈಲಿಯಲ್ಲಿ ಏನಾಗಿದೆ ಅಂತ ಸುಮಾರು ಜನ, ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾದವ್ರವರೆಗೂ ಮೊಬೈಲ್ಗಳನ್ನು ನೋಡ್ತಾ ಇದ್ದೀವಿ ಅಲ್ವಾ. ಆ ಮೊಬೈಲಿಂದ ಹೊರಸೂಸುವ ಕಿರಣಗಳು ತುಂಬ ಕಣ್ಣಿಗೆ ಹಾನಿಯನ್ನು ಮಾಡುತ್ತೆ. ಈ ಪಾಲಕನ್ನು ನಾವು ವಾರದಲ್ಲಿ 1-2-3 ದಿನ ಕನ್ಸ್ಯೂಮ್ ಮಾಡ್ತೀವಿ ಅಂತ ಹೇಳಿದರೆ ಆ ಸಮಸ್ಯೆಗಳಿಂದ ಕೂಡ ನಾವು ದೂರ ಇರ್ಬೋದು. ಕಣ್ಣಿನ ಆರೋಗ್ಯ, ವಿಟಮಿನ್ ಎ ಇದೆ ಅಲ್ವಾ, ಕಣ್ಣಿನ ಆರೋಗ್ಯ ಸುಧಾರಿಸುತ್ತೆ. ಬೋನ್ಗಳು ಕೂಡ ಹೆಲ್ದಿಯಾಗಿರುತ್ತೆ, ರಕ್ತ ತಯಾರಾಗ್ತದೆ, ಎನರ್ಜೆಟಿಕ್ ಇರುತ್ತೆ ದೇಹ. ಹಾಗಾಗಿ ಇದನ್ನು ಸೂಪ್ನಿಂದ ಹಿಡಿದು ಯಾವುದೇ ಪಲ್ಯ ಇರ್ಬೋದು, ಸಾಂಬಾರುಗಳು ಎಲ್ಲವೂ ಬಳಸ್ಕೊಳ್ಬೋದು. ಹಿಟ್ಟಿಗೆ ಹಾಕ್ಕೊಂಡು ಪರಾಟಗಳನ್ನು ಕೂಡ ಮಾಡ್ಕೊಳ್ಬೋದು. ಬಾಡಿನ ರಿಲ್ಯಾಕ್ಸ್ ಆಗೋಲ್ಲಿ ಇದು ಹೆಲ್ಪ್ ಮಾಡ್ತದೆ. ಹಾಗಾಗಿ ಇದನ್ನು ಬಳಸ್ಕೊಳ್ಬೇಕು ಅಂತ ಹೇಳ್ತಾ, ತುಂಬ ಚೆನ್ನಾಗಿ ಇಂಥವ್ರು ಬಳಸಬಾರ್ದು ಅಂತೆಲ್ಲೂ ಇಲ್ಲ. 99.99 ಅಷ್ಟು, ಎಲ್ಲೋ ಇಬ್ಬರು ಇರ್ಬೋದೇನೋ, ಬಟ್ 99.99 ಅಷ್ಟು ಎಲ್ರಿಗೂ ಸೂಕ್ತ ಇದು. ಹಾಗಾಗಿ ಹೀಗೆ ಬಳಸ್ತಾ ಇರ್ತೀವಿ, ಯಾವಾಗೋ ಒಂದು ಸರಿ ಮಾಡ್ತೀವಿ. ಸಾಧ್ಯವಾದಷ್ಟು ನಮ್ಮ ಮನೆಯಲ್ಲೇ ಪಾಟ್ಗಳಲ್ಲೋ, ನಮ್ಮ ಮನೆ ಎದುರುಗಡೆ ಗಾರ್ಡನ್ಗಳಲ್ಲೋ ಹಾಕ್ಕೊಂಡು ಇದನ್ನು ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು. ಎಲ್ಲೋ ಬೆಳೆದಿರೋದು ಅದಕ್ಕೆ ಆದರೆ ಕೆಲವೊಮ್ಮೆ ಗೊತ್ತಿಲ್ಲ, ಕೆಲವೊಮ್ಮೆ ಸಿಟಿ ಒಂದು ನೀರನ್ನೇ ಅದಕ್ಕೆ ಹಾಯಿಸ್ತಾರೆ. ಅಂಥದ್ದನ್ನು ಅವಾಯ್ಡ್ ಮಾಡ್ಕೊಂಡು ನಾವೇ ಬೆಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ಕಾಗಿ ಕೂಡ ಬೆಳ್ಕೊಂಡು ನಾವು ಬಳಸ್ಕೊಳ್ಬೋದು, ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅಂತ ಹೇಳ್ತಾ, ಇದನ್ನೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಟ್ಯಾಗ್ಲೈನ್: ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಸತ್ತರೆ
ಆದರ್ಶ ಎಲ್ಲ ಬದುಕಿದ ಬದುಕಿಗೆ ಅವಮಾನ. ಆದ್ದರಿಂದ ಸಾವು ಬರೋ ಮುಂಚೆ ಏನಾದರೂ ಸಾಧನೆಯನ್ನು ಮಾಡೋಣ. ಬದುಕುವಾಗ ಆದರ್ಶಗಳನ್ನ ಇಟ್ಕೊಂಡು ಬದುಕಬೇಕು. ಸುಮ್ಮನೆ ನಾಯಿ, ಕುರಿ, ಹಂದಿಗಳು ಕೂಡ ಬದುಕ್ತವೆ. ಹಾಗೆ ಇದ್ವಿ, ತಿಂದ್ವಿ, ಸತ್ವಿ ಅಂತ ಬದುಕೋದಕ್ಕಿಂತ ಆದರ್ಶವನ್ನು ಇಟ್ಕೊಂಡು ಒಳ್ಳೆಯ ಜೀವನನ ನಡೆಸ್ಕೊಳ್ಳೋಣ. ಖುಷಿಯಾಗಿರೋಣ. ನಮ್ಮ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಬೆಳೆಸೋಣ. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ತಿಳಿಸ್ತಾ ಸರ್ವೇ ಜನ ಸುಖಿನೋ ಭವಂತು.